ಗುಡಿಬಂಡೆ ತಾಲೂಕಿನ ಫಾರಂ ನಂಬರ್ 50, 53 ಹಾಗೂ 57ರ ಅಡಿಯಲ್ಲಿ ಅರ್ಜಿ ಸಲ್ಲಿಸಿರುವ ಅರ್ಹ ರೈತರಿಗೆ ಕೂಡಲೇ ಸಾಗುವಳಿ ಚೀಟಿ ನೀಡಬೇಕು ಹಾಗೂ ಚಿಕ್ಕಬಳ್ಳಾಪುರ ಜಿಲ್ಲೆಗೆ ಕೃಷ್ಣಾ ನದಿ ನೀರಿನ ಪಾಲನ್ನು ಒದಗಿಸಬೇಕು ಎಂದು ಕರ್ನಾಟಕ ಪ್ರಾಂತ ರೈತ ಸಂಘ ಆಗ್ರಹಿಸಿದೆ. ಪಟ್ಟಣದಲ್ಲಿ ಜರುಗಿದ 8ನೇ ಕರ್ನಾಟಕ ಪ್ರಾಂತ ರೈತ ಸಂಘದ ಗುಡಿಬಂಡೆ ತಾಲೂಕು ಸಮ್ಮೇಳನದಲ್ಲಿ ಈ ನಿರ್ಣಯವನ್ನು ಕೈಗೊಳ್ಳಲಾಯಿತು. ಸಮ್ಮೇಳನದಲ್ಲಿ ರೈತರ ವಿವಿಧ ಸಮಸ್ಯೆಗಳ ಬಗ್ಗೆ ಚರ್ಚಿಸಿ ಸರ್ಕಾರಕ್ಕೆ ಹಕ್ಕೊತ್ತಾಯ ಮಂಡಿಸಲು ನಿರ್ಧರಿಸಲಾಯಿತು. ತಾಲೂಕು ಮಟ್ಟದಲ್ಲಿ ಮೆಕ್ಕೆಜೋಳ ಖರೀದಿ ಕೇಂದ್ರವನ್ನು ಕೂಡಲೇ ಆರಂಭಿಸಿ ಪ್ರತಿ ಕ್ವಿಂಟಾಲ್ಗೆ 3,000 ನಿಗದಿಪಡಿಸಬೇಕು. ತಾಲೂಕಿನಲ್ಲಿ ಕೃಷಿ ಉತ್ಪನ್ನ ಮಾರುಕಟ್ಟೆ ಸ್ಥಾಪಿಸಬೇಕು. ಗ್ರಾಮೀಣ ಮತ್ತು ನಗರ ಪ್ರದೇಶದಲ್ಲಿ ಮನೆಗಳಿಗೆ ಹಾಗೂ ಪಂಪ್ ಸೆಟ್ಗಳಿಗೆ ಅಳವಡಿಸುತ್ತಿರುವ ಸ್ಮಾರ್ಟ್ ಮೀಟರ್ಗಳನ್ನು ಕೂಡಲೇ ನಿಲ್ಲಿಸಬೇಕು ಎಂದು ಸಭೆಯಲ್ಲಿ ನಿರ್ಣಯಿಸಲಾಯಿತು. ಹೈನುಗಾರಿಕೆಗೆ ಸಂಬಂಧಿಸಿದಂತೆ ಕಾಂಗ್ರೆಸ್ ಸರ್ಕಾರ ಪ್ರಣಾಳಿಕೆಯಲ್ಲಿ ನೀಡಿರುವಂತಹ ಭರವಸೆ ಹಾಲಿಗೆ ಲೀಟರ್ 7 ರು ಪ್ರೋತ್ಸಾಹಧನ ನೀಡಬೇಕು ಹಾಗೂ ಹಾಲಿನ ದರವನ್ನು ರು 50ಕ್ಕೆ ಏರಿಸಬೇಕು ಎಂದು ಒತ್ತಾಯಿಸಲಾಯಿತು. ಜೊತೆಗೆ ತಾಲೂಕಿನಲ್ಲಿ ಕೆಎಸ್ಆರ್ಟಿಸಿ ಡಿಪೋ ಸ್ಥಾಪನೆ, ಪ್ರತಿಯೊಂದು ಗ್ರಾಮಕ್ಕೆ ಬಸ್ ಸೌಕರ್ಯ ಮತ್ತು ಆಲೂಗಡ್ಡೆ, ದಾಳಿಂಬೆ ಬೆಳೆಗಾರರಿಗೆ ಶೀತಲ ಶೇಖರಣಾ ಘಟಕ ಸ್ಥಾಪನೆಗೆ ಆಗ್ರಹಿಸಲಾಯಿತು. ನರೇಗಾ ಯೋಜನೆ ಅಡಿ ನಿರ್ಮಿಸಿರುವ ಕುರಿ, ಮೇಕೆ, ಹಂದಿ ಮತ್ತು ಈರುಳ್ಳಿ ಘಟಕಗಳ ಸಹಾಯಧನವನ್ನು 1.50 ಲಕ್ಷ ರುಗೆ ಹೆಚ್ಚಿಸಬೇಕು. ಸರ್ಕಾರಿ ಕಚೇರಿಯಲ್ಲಿನ ಭ್ರಷ್ಟಾಚಾರ ತಡೆಯಬೇಕು ಹಾಗೂ ತಾಲೂಕು ಮಟ್ಟದ ಅಧಿಕಾರಿಗಳು ಕೇಂದ್ರ ಸ್ಥಾನದಲ್ಲೇ ವಾಸ್ತವ್ಯ ಹೂಡಬೇಕು ಎಂಬ ನಿರ್ಣಯವನ್ನು ಸಮ್ಮೇಳನದಲ್ಲಿ ಅಂಗೀಕರಿಸಲಾಯಿತು. ವರದಿ ಸತೀಶ್ ಬಾಬು, ನಂದಿ ಟಿವಿ, ಗುಡಿಬಂಡೆ. ನಾವು ನೋಡ್ತಾ ಇದ್ದೀವಿ, ಸುಮಾರು 50% ರೈತರು ಇವತ್ತು ಭೂಮಿಯನ್ನು ಉಳುಮೆ ಮಾಡಿ ಬೆಲೆ ಇಟ್ಟಿಲ್ಲ. ರಾಜ್ಯ ಸರ್ಕಾರ, ಕೇಂದ್ರ ಸರ್ಕಾರ ತೀರ್ಮಾನ ಮಾಡಿದೆ. ಇವತ್ತು 15 ವರ್ಷಗಳ ಕಾಲ ಯಾವ ರೈತ ಭೂಮಿ ಉಳುಮೆ ಮಾಡಲಿಲ್ಲ ಅಂತ ಹೇಳಿದ್ರೆ ಆಟೋಮೆಟಿಕ್ ಆಗಿ ನಿಮಗೆ ರೈತರು ಉಳುಮೆ ಮಾಡ್ತಕ್ಕಂಥ ಭೂಮಿಯನ್ನು ನಿಮಗೆ ಯಾಕೆ ಭೂ ಬ್ಯಾಂಕ್ಗೆ ವರ್ಗಾವಣೆ ಮಾಡಿ ಭೂಮಿಯನ್ನು ಕಂಪನಿಗೆ ಕೊಡಬೇಕು ಅಂತ ತೀರ್ಮಾನ ಮಾಡಿದರೆ, ಕಂಪನಿ ಕೃಷಿ ತರಬೇಕು ಅಂತ ತೀರ್ಮಾನ ಮಾಡಿದ್ದಾರೆ. ಕಂಪನಿ ಕೃಷಿ ಯಾರು? ಅಮೆರಿಕಾದವರು, ಜಪಾನ್ದವರು, ರಷ್ಯಾದವರು ಬಂದು 2,000-3,000 ಎಕರೆ ಜಮೀನನ್ನು ತಗೊಂಡು ಅವ್ರಿಗೆ ಬೇಕಾದಂಥ ಹೂವು, ಹಣ್ಣು, ಹಂಪಲುಗಳನ್ನು ಬೆಳೆಯಲಿಕ್ಕೆ ಪ್ರಾರಂಭ ಮಾಡ್ತಾರೆ. ಇಲ್ಲಿನ ಗುಡಿಬಂಡೆ ತಾಲೂಕಿನಲ್ಲಿ ನಂಬಿಕೊಂಡಿರ್ತಕ್ಕಂಥ ರೈತರ ಪರಿಸ್ಥಿತಿ ಏನಾಗ್ಬೋದು? ಈ ದೇಶದಲ್ಲಿ ಇರ್ತಕ್ಕಂಥ ಅನ್ನ ಕೊಡ್ತಕ್ಕಂಥ ರೈತರ ಪರಿಸ್ಥಿತಿ, ಅನ್ನ ಎಲ್ಲಿ ಸಿಗ್ತದೆ ಅಂತ ಇವತ್ತು ಬೆಲೆ ಏರಿಕೆ, ವಿಪರೀತ ಬೆಲೆ ಏರಿಕೆ ಆಗಿದೆ. ತಾವು ಕೂಡ ನೋಡ್ತಿದ್ದೀರಿ, ನಾವು ಅಂಗಡಿಯಲ್ಲಿ ಕೊಂಡ್ಕೊಳ್ತಕ್ಕಂಥ ಸರಕುಗಳ ಪರಿಸ್ಥಿತಿ ವಿಪರೀತ ಬೆಲೆ ಏರಿಕೆ ಆಗಿದೆ. ಇವತ್ತು ರಾಗಿ ಪರಿಸ್ಥಿತಿ ಏನಾಗಿದೆ, ಜೋಳ ಪರಿಸ್ಥಿತಿ ಏನಾಗಿದೆ, ಕಡಲೆಕಾಯಿ ಪರಿಸ್ಥಿತಿ ಏನಾಗಿದೆ. ಇವತ್ತು ತರಕಾರಿಗಳು ಇವತ್ತಿದ್ರೆ ನಾಳೆ ಬೆಲೆ ಇರಲ್ಲ. ಇವತ್ತು ಆಲೂಗಡ್ಡೆ ಜಾಸ್ತಿ ಬೆಳೀತಾರೆ. ಆಲೂಗಡ್ಡೆ ರೈತರ ಫೈನಲ್ ಸ್ಟೇಜ್ಗೆ 300-350 ರೂಪಾಯಿ. ಸಣ್ಣ ಈರುಳ್ಳಿ ರಫ್ತು ಮಾಡ್ತಕ್ಕಂಥ ಈರುಳ್ಳಿ ಬೆಲೆ ಮಾಡಿದ್ರೆ ಇವತ್ತು ಮರಗದ ಕೆಳಗಡೆ ಇವತ್ತು ಕೊಳಿತಾ ಇದ್ದಾರೆ ಈರುಳ್ಳಿ. ಈ ಪರಿಸ್ಥಿತಿಗಳನ್ನು ನಿರ್ಮಾಣ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಸರ್ಕಾರಗಳು ರೈತರನ್ನ ಎಚ್ಚೆತ್ತುಕೋಬೇಕು. ಮತ್ತೆ ಇಲ್ಲಿನ ಶಾಸಕರು, ಪ್ರಮುಖವಾಗಿ ಇಲ್ಲಿನ ಶಾಸಕರು ಇವತ್ತು ರೇಷನ್ ಕಾರ್ಡ್ ಅನ್ನು ತೆಗಿತಾ ಇದ್ದಾರೆ. 1.5 ಲಕ್ಷ ಏನಾದರೂ ಆದಾಯ ಬಂದಿದೆ ಅಂತ ಹೇಳಿದ್ರೆ ರೇಷನ್ ಕಾರ್ಡ್ ಇವತ್ತು ಕಟ್ ಮಾಡ್ತಾ ಇದ್ದಾರೆ. ಇವತ್ತು ನಮ್ಮ ಮಕ್ಕಳು, ರೈತರ ಮಕ್ಕಳು ಬೆಂಗಳೂರಿಗೆ ಹೋಗಿ ಒಂದು ಕೆಲಸದಲ್ಲಿ ಒಂದು 15,000-20,000 ರೂಪಾಯಿ ಸಂಬಳ ಬರ್ತಾ ಇದ್ರು. ಅವರು ಎಲ್ಲ ಪ್ರೈವೇಟ್ ಇದರಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಅಂಥವರ ರೇಷನ್ ಕಾರ್ಡನ್ನು ಇವತ್ತು ಕಿತ್ತಾಕ್ತಕ್ಕಂಥದ್ದು ಕೈ ಹಾಕಿದ್ದಾರೆ. ಆ ರೇಷನ್ ಕಾರ್ಡ್ ರೈತರು ಏನಾಗ್ಬೋದು? ಸ್ಮಾರ್ಟ್ ಮೀಟರ್, ವಿದ್ಯುತ್. ಇವತ್ತು ನಿಮಗೂ ನಮಗೂ ಎಲ್ರಿಗೂ ಕೂಡ ಇವತ್ತು ಸಂಪೂರ್ಣವಾಗಿ ವಿದ್ಯುತ್ತನ್ನು ಖಾಸಗೀಕರಣ ಮಾಡ್ತಾರೆ. ಖಾಸಗಿ ಅವರಿಗೆ ಮಾರಾಟ ಮಾಡಿಬಿಟ್ಟು ಮತ್ತೆ ಎಲ್ಲ ಕಡೆ ಇವತ್ತು ನಮ್ಮ ಭಾಗ್ಯದಲ್ಲಿ, ಗುಡಿಬಂಡೆ, ಬೇರೆ ಬೇರೆ ಕಡೆಗಳೆಲ್ಲ ಕೂಡ ಇವತ್ತು ಸೋಲಾರ್ ಸಿಸ್ಟಮ್ ತರ್ತಾ ಇದ್ದಾರೆ. ಯಾರು ಒಬ್ಬರು ಕೊಟ್ಬಿಟ್ಟಿದ್ದಾರೆ ಕಾಂಟ್ರಾಕ್ಟ್, ಜಮೀನು ಅವರಿಗೆ ಕೊಡ್ತಾನೆ, ಅವನೇ ಉತ್ಪಾದನೆ ಮಾಡ್ತಾನೆ. ಆಗ ವಿದ್ಯುತ್ತನ್ನು ಮನೆಗಳಿಗೂ ಪ್ಲಸ್ ಬೋರ್ವೆಲ್ ಸ್ಮಾರ್ಟ್ ಮೀಟರ್ ಹಾಕ್ಬಿಟ್ಟು ಇವತ್ತು ಮೊಬೈಲ್ ಯಾವ ರೀತಿ ರೀಚಾರ್ಜ್ ಮಾಡ್ತೀವೋ ಆ ರೀತಿ ಮಾಡುವಂಥ ಪರಿಸ್ಥಿತಿಗಳು ಮುಂದಿನ ದಿನಗಳಲ್ಲಿ ಕಂಟಕ ಬರ್ತಾ ಇದೆ ರೈತರಿಗೆ. ಆ ಕಂಟಕವನ್ನು ತಡೆ ಹಿಡಿಯಬೇಕು. ರೇಷನ್ ಕಾರ್ಡನ್ನು ಪ್ರತಿಯೊಬ್ಬ ರೈತರಿಗೂ ಕೊಡಬೇಕು. ಅದೇ ರೀತಿ ಇವತ್ತು ಭೂಮಿ ಏನಿದೆ, ಹಾಗೆ ನಮ್ಮ ಮುಖಂಡರು ಹೇಳಿದ್ರು, ಫಾರಂ ನಂಬರ್ 53, 53, 57 ಇದು ಕರ್ನಾಟಕ ಪ್ರಾಂತ ರೈತ ಸಂಘ. ಧೈರ್ಯವಾಗಿ ಹೇಳ್ತೀವಿ ನಾವು, ಯಾವುದೇ ರೈತ ಸಂಘ ಅಲ್ಲ, ಕರ್ನಾಟಕ ಪ್ರಾಂತ ರೈತ ಸಂಘದಿಂದ ಕಾಗೋಡು ತಿಮ್ಮಪ್ಪ ಅವರು ರೆವಿನ್ಯೂ ಮಿನಿಸ್ಟರ್ ಇದ್ದ ಸಂದರ್ಭದಲ್ಲಿ ಜಿ.ವಿ. ಶ್ರೀರಾಮ್ ರೆಡ್ಡಿ ಅವರ ನಾಯಕತ್ವದಲ್ಲಿ ದೊಡ್ಡ ಮಟ್ಟದ ಕರ್ನಾಟಕ ರಾಜ್ಯದಲ್ಲಿ ಹೋರಾಟ ಮಾಡಿ ಜೈಲಿಗೆ ಹೋಗಿ ಫಾರಂ ನಂಬರ್ 57 ಅರ್ಜಿ ಹಾಕಲಿಕ್ಕೆ ಸಾಧ್ಯ ಆಗಿರೋದು. 53 ಕೂಡ ನಾವೇ ಹಾಕ್ಸಿರೋದು. ಶ್ರೀರಾಮ್ ರೆಡ್ಡಿ ಶಾಸಕರಾದಂಥ ಸಂದರ್ಭದಲ್ಲಿ ನಮ್ಮ ಕ್ಷೇತ್ರದಲ್ಲಿ 11,000 ಕುಟುಂಬಗಳಿಗೆ 1ರಿಂದ 4 ಎಕರೆ ಭೂಮಿಯನ್ನ ಕೊಡಲಿಕ್ಕೆ ಸಾಧ್ಯ ಆಗಿದೆ. ಆ ಭೂಮಿಯನ್ನ ಕೂಡ ಇವತ್ತು ಇಲ್ಲಿನ ಶಾಸಕರು ಇವತ್ತು ಆ ಭೂಮಿಯನ್ನ ಕರೆಕ್ಟ್ ಆಗಿ ಅವರು ಮತ್ತೆ ಏನು ಫಾರಂ ನಂಬರ್ 53, 57 ಅರ್ಜಿ ಹಾಕ್ತಕ್ಕಂಥ ವಿಲೇವಾರಿ ಮಾಡುವ ಸ್ಥಿತಿ ಇಲ್ಲಲ್ಲ. ಆ ಫಾರಂ ತಗೊಂಡಕ್ಕೆ ಇವರು ತಯಾರಿಲ್ಲ. ಯಾಕೆ ಕೇಳಿದ್ರೆ ಇಡೀ ಇವತ್ತು ನಮ್ಮ ಕ್ಷೇತ್ರದ
ಕೆರೆಗಳಲ್ಲಿ ಇರ್ತಕ್ಕಂಥ ಭೂಮಿಯನ್ನ ಶಾಸಕರ ಭೂಮಾಲಕನಾಗಿ ಪರಿವರ್ತನೆ ಆಗಲಿಕ್ಕೆ ಇವತ್ತು ಪ್ರಾರಂಭ ಮಾಡಿಬಿಟ್ಟಿದ್ದಾರೆ. ರೈತರಿಗೆ ಭೂಮಿ ಕೊಡ್ಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಇವು ಸೋಮಲಾಪುರ ಕಡೆ ನಾವು ನೋಡಿದ್ವಿ, ಎಷ್ಟು ಭೂಮಿಯನ್ನ ಬೆಟ್ಟ ಗುಡ್ಡಗಳನ್ನು ಹೊಡೆದಾಕಿ ಎಲ್ಲವನ್ನು ವಶಪಡಿಸಿಕೊಳ್ಳತಕ್ಕಂಥ ಪರಿಸ್ಥಿತಿ ನಿರ್ಮಾಣ. ಯಾರ ಹೆಸರಿಗೆ ಇಟ್ಟಿದ್ದಾರೋ ಅವ್ರ ಹೆಸರಲ್ಲಿ ಮಾತ್ರ ಇಟ್ಕೊಳ್ಳಲ್ಲ. ಬಾಗೇಪಲ್ಲಿ ತಾಲೂಕಿನಲ್ಲಿ ನೋಡಿ, ಒಬ್ಬ ರೈತರ ಮೇಲೆ ಕೇಸ್ ಹಾಕಿದ್ದಾರೆ. ಈ ರೀತಿ ಭೂಮಿಯನ್ನು ಹೊಡಿತಕ್ಕಂಥದಕ್ಕೆ ಇವತ್ತು ಶಾಸಕರಾದ ಸಂದರ್ಭದಲ್ಲಿ ಬಡವರಿಗೆ 1 ಎಕರೆ ಭೂಮಿ ಕೊಡ್ಲಿಕ್ಕೆ ಆಗ್ತಾ ಇಲ್ಲ. ಮತ್ತೆ ಕೆಸಿ ವ್ಯಾಲಿ ನೀರು ನಾವೆಲ್ಲ ಕೂಡ ಇವತ್ತು ಆರೋಗ್ಯವಾಗಿ ನಾವು ಜೀವನ ನಡೆಸಬೇಕು ಅಂತ ತೀರ್ಮಾನಕ್ಕೆ ಬಂದಿದ್ದೀವಿ. ಎಲ್ಲಿ ಆರೋಗ್ಯ ಸಿಗ್ತದೆ? ಒಂದು ಕಡೆ ಬೆಳೆಗಳಿಗೆ ವಿಪರೀತ ಕೆಮಿಕಲ್ ಹಾಕಿ ಕ್ಯಾನ್ಸರ್ ಅಟ್ಯಾಕ್ ಆಗ್ತಾ ಇದೆ. ಇನ್ನೊಂದು ಕಡೆ ಬೆಂಗಳೂರಲ್ಲಿ ಸಂಸ್ಕರಣೆ ಆಗಿರ್ತಕ್ಕಂಥ ನೀರನ್ನು ತಂದು ನಮ್ಮ ಕೆರೆಗಳನ್ನು ಬಿಡ್ತಾ ಇದ್ದಾರೆ. ಬಿಡ್ತಕ್ಕಂಥ ಸಂದರ್ಭದಲ್ಲಿ ಮಿನಿಸ್ಟರ್ ಸಹ ಹೇಳ್ತಾ ಇದ್ದಾರೆ, ಏನಂತ, ಕುಡಿಯಕ್ಕೆ ಯೋಗ್ಯ ಇಲ್ಲ, ವ್ಯವಸಾಯಕ್ಕೂ ಯೋಗ್ಯ ಇಲ್ಲ. ಭೂಮಿಯಲ್ಲಿ ಹೋದ್ರೆ ಭೂಮಿ ಏನಾಗುತ್ತೆ? ನಮ್ಮಿರ್ತಕ್ಕಂಥ ಜೀವ ಇವು ಏನೋ ಪ್ರಾಣಿ ಪಕ್ಷಿಗಳು ಅವನ್ನು ಕಂಟ್ರೋಲ್ ಮಾಡಕ್ಕಾಗ್ತಲ್ಲ? ನೀರಿಗೆ ಉಳಿತಾವಲ್ಲ, ಅವೆಲ್ಲ ಸಾಯ್ತಾವಲ್ಲ. ಮುಂದಿನ ದಿನದಲ್ಲಿ ಭೂಮಿಗೂ ಆ ಭೂಮಿ ಮೇಲೆ ಇರ್ತಕ್ಕಂಥ ನಮ್ಗೆಲ್ರಿಗೂ ಕೂಡ ಕ್ಯಾನ್ಸರ್ ಬರುತ್ತೆ, ದೊಡ್ಡ ಕಾಯಿಲೆಗಳು ಬರುತ್ತೆ. ಯೂರಿಯಮ್ಮು, ಇವತ್ತು ನೈಟ್ರೇಟು, ಹಾಗೆಯೇ ಫ್ಲೋರೈಡ್ ಹೆಚ್ಚಿನ ಅಂಶ ಇವತ್ತು ನೀರಿನಲ್ಲಿದೆ. ಮತ್ತೆ ಈ ಕೆಮಿಕಲ್ ಯಾವುದದು? ಬೆಂಗಳೂರಿನಲ್ಲಿ ಇರ್ತಕ್ಕಂಥ ಕಾರ್ಖಾನೆಗಳಲ್ಲಿ ಇರ್ತಕ್ಕಂಥ ಕೆಮಿಕಲ್ ಇವತ್ತು ನಮ್ಮ ಕೆರೆಗಳನ್ನು ತುಂಬಿಸ್ತಾ ಇದ್ದಾರೆ. ಇದನ್ನು ನಾವು ಖುಷಿ ಪಡ್ತಾ ಇದ್ದೀವಿ. ಇದು ಕಂಟಕ, ಮುಂದಿನ ದಿನಗಳಲ್ಲಿ ರೈತರಿಗೆ ಕಂಟಕ ಬರ್ತದೆ. ಹಾಗಾಗಿ ಮೊದಲಿಂದ ಕೂಡ ನಾವು ಎತ್ತಿರ್ತಕ್ಕಂಥ ಪ್ರಶ್ನೆ, ಕೃಷ್ಣಾ ಬೇಸಿಗೆ ಸೇರ್ತಕ್ಕಂಥವ್ರು ನಾವು ಕೃಷ್ಣಾ ನೀರನ್ನು ಕೊಡಬೇಕು. ನಮ್ಮ ಜಿಲ್ಲೆಯನ್ನ, ನಮ್ಮ ತಾಲೂಕನ್ನ, ನಮ್ಮ ಜನರನ್ನ ರಕ್ಷಣೆ ಮಾಡಬೇಕು ಅಂತೇಳಿ ಮುಂದಿನ ದಿನಗಳಲ್ಲಿ ಕರ್ನಾಟಕ ಪ್ರಾಂತ ರೈತ ಸಂಘ ಜೀವೋದ್ಧಾರ ಹೋರಾಟಗಳನ್ನ ನಮ್ಮ ಗುಡಿಬಂಡೆ ತಾಲೂಕಿನಲ್ಲಿ ನಾವು ಮಾಡ್ತೇವೆ. ಅದಕ್ಕೆ